ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ನಂದು 13ನೇ ತಾರೀಕು ಬ್ಯಾಚ್ ಶುಕ್ರವಾರ. ಈ ಶುಕ್ರವಾರದ ಬ್ಯಾಚ್ನ ಜಾಯ್ನ್ ಆಗಿ ಕಲಿಯುವುದು. ಸೊ ಕಲೀರಿ, ಕಲಿತ್ರೆ ಮಾರ್ಕೆಟ್ ಈಸಿ ಅನಿಸುತ್ತೆ. ಅದರ್ವೈಸ್ ಮಾರ್ಕೆಟ್ ವೆರಿ ಡಿಫಿಕಲ್ಟ್ ಟು ಟ್ರೇಡ್. ಅದರಲ್ಲೂ ಲಾಸ್ಟ್ ವೀಕ್ ಇರ್ಬೋದು, ಈ ವೀಕ್ ಇರ್ಬೋದು, ಮಾರ್ಕೆಟಲ್ಲಿ ಪ್ರಿಡಿಕ್ಟ್ ಮಾಡೋದು ಕಷ್ಟ. ನಿಮಗೆ ನಾಳೆ ಎಕ್ಸ್ಪೈರಿ ಇದೆ. ಇಮ್ಯಾಜಿನ್ ಮಾಡಿ, ನಿಮಗೆ ಇವತ್ತು ಪ್ರೀಮಿಯಮ್ಸ್ ಎಷ್ಟಿದಾವೆ? ಅರ್ಧ ಮನಿ 230 ಸೊ ಅರ್ಧ ಮನಿಯಿಂದ ಮೇಲಕ್ಕೆ ಏನು ಓ ಟಿ ಎಮ್ ಅಂತ ಕರಿತೀವಲ್ಲ, ಅವೆಲ್ಲ ಝೀರೋ ಆಗ್ತವೆ. ಅದು ಯಾವ ಸ್ಟ್ರೈಕ್ ಪ್ರೈಸ್ ಆರೋ ಝೀರೋ ಆಗಲಿ, ಅವೆಲ್ಲ ಝೀರೋ ಆಗ್ತವೆ. ಇಂದ ಮನಿ ಡಿ ಕೆ ಆಗ್ಬೋದು, ಇದಾಗ್ಬೋದು, ಅದಕ್ಕಿಂತ ಮೇಲಿರೋವೆಲ್ಲ ಝೀರೋ ಆಗ್ತವೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾಳೆ ಎಕ್ಸ್ಪೈರಿ ಇದೆ. ನೆಕ್ಸ್ಟ್ ವೀಕ್ ಎಕ್ಸ್ಪೈರಿ ಆಲ್ಮೋಸ್ಟ್ ಡಬಲ್ ಪ್ರೀಮಿಯಮ್ ತೋರಿಸುತ್ತೆ. ಸೊ ಮಾರ್ಕೆಟಲ್ಲಿ ತುಂಬಾ ದೊಡ್ಡ ಮಟ್ಟದ ವಾಲಟಿಲಿಟಿ ಇದೆ. ಪ್ರೀಮಿಯಮ್ಸು ನೀವು ತೊಗೊಂಡು ಪ್ಲೇಸಲ್ಲಿ 10 ನಿಮಿಷ ನಿಂತರೆ ಮುಗೀತು. ಯು ಆರ್ ಗೋಯಿಂಗ್ ಟು ಬಿ ಲೂಸ್ ಮಿನಿಮಮ್ 5 to 6 ಪಾಯಿಂಟ್ಸ್ ಅನ್ನೋ ಥರ ಇದೆ ಮಾರ್ಕೆಟು. ಸೊ ಇವತ್ತಿಂದು ಲೆಟ್ಸ್ ಸಿ ಪ್ರಾಫಿಟ್ ಆರ್ ಲಾಸ್. ಸೊ ಅಷ್ಟೇನು ಕಂಫರ್ಟಬಲ್ ಟ್ರೇಡ್ ಅಲ್ಲ, ಬಟ್ ಏನಂದರೆ ಓಕೆ, ಅಕ್ಸೆಪ್ಟಬಲ್ ಟ್ರೇಡು. ನೋಡ್ಕೊಂಬಂದ್ಬಿಡಿ. ಸೊ ಇವತ್ತಿಂದು ಆಲ್ಮೋಸ್ಟ್ ಗೋಯಿಂಗ್ ಟು ಬಿ ಕ್ಲೋಸಿಂಗ್ ದ ಡೇ, ನೋ ಮೋರ್ ಟ್ರೇಡ್ಸ್. ಮಾರ್ಕೆಟಲ್ಲಿ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಇಲ್ಲಿ ನಾನು ಟೋಟಲ್ 2 ಟ್ರೇಡ್ನ ಮಾಡಿದ್ದೀನಿ. ಕಡಿಮೆ ಕ್ವಾಂಟಿಟಿ ಟ್ರೇಡ್ ಮಾಡಿದ್ದೀನಿ. ಸೊ ದೊಡ್ಡ ಕ್ವಾಂಟಿಟಿ ಟ್ರೇಡ್ ಮಾಡಿಲ್ಲ, ಕಡಿಮೆ ಕ್ವಾಂಟಿಟಿ, ರೆಗ್ಯುಲರ್ ಕ್ವಾಂಟಿಟಿಗಿಂತ ಕಡಿಮೆ ಟ್ರೇಡ್ ಮಾಡಿದ್ದೀನಿ. ಯಾಕೆಂದರೆ ಮಾರ್ಕೆಟಲ್ಲಿ ಪ್ರೀಮಿಯಮ್ಸ್ಗಳು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗ್ತಿಲ್ಲ ನಮಗೆ. ಅಷ್ಟು ವಾಲಟೈಲ್ ಇದ್ದಾವೆ, ಅಷ್ಟು ಇದಿದ್ದಾವೆ. ಸೊ ಹಾಗೆ ಆಗಿದ್ದಾಗ ನೀವು ಹಿಂಗೆ ಟ್ರೇಡ್ ಮಾಡ್ತೀರಾ, ಡಿಫಿಕಲ್ಟ್ ಆಗೇ ಆಗುತ್ತೆ. ಸೊ ಅದನ್ನು ನಾನು ನಿಮಗೆ ಗೈಡ್ ಮಾಡ್ತೀನಿ, ತೋರಿಸ್ತೀನಿ. ಸೊ ನೋಡಿ ನಿಮಗೆ ಅಲ್ಲಿ, ಬಿಕಾಸ್ ಬೆಳಗ್ಗೆನೇ ಸ್ಟೂಡೆಂಟ್ಸಿಗೆ ಮೆಸೇಜ್ ಹಾಕಿದೆ, ಮಾರ್ಕೆಟು ತುಂಬಾ ಅಗೇನ್ ದೊಡ್ಡ ಗ್ಯಾಪ್ ಡೌನ್ ಓಪನ್ ಆಗ್ತಿದೆ, ವೆಯ್ಟ್ ಮಾಡಿ, ಪ್ರಾಪರ್ ರಿಟ್ರೇಸ್ಮೆಂಟ್ ವೆಯ್ಟ್ ಮಾಡಿ. ಅದರ್ವೈಸ್ ನಿಮಗೆ ತುಂಬ ಕಷ್ಟ ಆಗುತ್ತೆ. ಮತ್ತು ಔಟ್ ಆಫ್ ದ ಮನಿ ಪ್ರೀಮಿಯಮ್ಸ್ ತುಂಬ ಹೈ ಇದ್ದಾವೆ. ಸೊ ಆದಷ್ಟು ನೀವು ಲೈಕ್ ಟಫ್ ಆಗುತ್ತೆ ಅಂದರೆ ನೆಕ್ಸ್ಟ್ ವೀಕ್ ಎಕ್ಸ್ಪೈರಿನ ಟ್ರೇಡ್ ಮಾಡಿ, ಕರೆಂಟ್ ವೀಕ್ ಎಕ್ಸ್ಪೈರಿನ ಟ್ರೇಡ್ ಮಾಡಬೇಡಿ ಅಂತ ಹೇಳಿದೆ. ಇಷ್ಟು ನಾನು ಸ್ಟೂಡೆಂಟ್ಸ್ಗೆ ಬೆಳಗ್ಗೆನೇ ಮೆಸೇಜ್ ಹಾಕಿದೆ. ಬಿಕಾಸ್ ಯಾವತ್ತಾರು ಮಾರ್ಕೆಟ್ ವೈಲ್ಡು ಮೂಮೆಂಟು ಇದ್ದಿದ್ದಿನ ನಾನು ಮೆಸೇಜಸ್ ಹಾಕ್ತೀನಿ ಕಾಮನ್ಲಿ. ಬಿಕಾಸ್ ರೆಗ್ಯುಲರ್ ಡೇಸ್ಗಳಲ್ಲಿ ಮೆಸೇಜ್ಗಳು ಅಷ್ಟು ಯೂಸ್ಫುಲ್ ಅನಿಸೋದಿಲ್ಲ, ಬಟ್ ಬಿಗ್ ಡೇಗಳಲ್ಲಿ ಮಾರ್ಕೆಟ್ ಯೂಸ್ಫುಲ್ ಅನಿಸುತ್ತೆ. ಅದೇ ರೀಸನ್ಗೆ. ಸೊ ಇವತ್ತು ಅಷ್ಟೇ ಮಾರ್ಕೆಟಲ್ಲಿ ಲೈಕ್ ಪೀಪಲ್ಸ್ ಥಿಂಕಿಂಗ್ ಲೈಕ್ ಮಾರ್ಕೆಟ್ ವಿಲ್ ಗೋ ಅಪ್ ಸೈಡ್, ಡೌನ್ ಸೈಡ್, ಎರಡರದ್ದು ಥಿಂಗ್ಸ್ಗಳನ್ನ ಗೈಡ್ ಮಾಡ್ತೀನಿ, ಹೇಗೆ ಆಗ್ತಿದೆ ಏನು ಅನ್ನೋದನ್ನು. ಒಂದು ಲಾಸ್ಟ್ ವೀಕಿಂದ ಮಾರ್ಕೆಟ್ ಹ್ಯೂಜ್ ವಾಲಟೈಲ್ ಇದೆ. ಆ್ಯಂಡ್ ನೋ ಬಡಿ ಎಕ್ಸ್ಪೆಕ್ಟೆಡ್ ಟುಡೇ ಬ್ಯಾಂಕ್ ನಿಫ್ಟಿ ವಿಲ್ ಓಪನ್ ನಿಮಗೆ ಆಲ್ಮೋಸ್ಟ್ ಒಂದು 1800 ಪಾಯಿಂಟು, ನಿಫ್ಟಿ ಒಂದು 600 ಪಾಯಿಂಟ್ ಗ್ಯಾಪ್ ಡೌನ್ ಓಪನ್ ಆಗುತ್ತೆ ಅನ್ನೋದು ಯಾರು ಇಮ್ಯಾಜಿನ್ ಮಾಡದೇ ಇರೋ ಅಂಥದ್ದು, ಓಕೆನಾ. ಸೊ ಈ ಥರ ಓಪನ್ ಆದಾಗ ನಾಳೆ ಎಕ್ಸ್ಪೈರಿ ಕೂಡ ಇದ್ದಾಗ ಏನಾಗುತ್ತೆ, ಮಾರ್ಕೆಟಲ್ಲಿ ಒನ್ ಸೈಡೆಡ್ ಪೊಸಿಷನ್ಸ್ ಎಲ್ಲ ವ್ಯಾನಿಷ್ ಆಗಿರ್ತವೆ, ಇರೋದೇ ಇಲ್ಲ. ಆ್ಯಂಡ್ ಮೋರ್ ಎವರ್ ಒನ್ ಸೈಡೆಡ್ ಪೊಸಿಷನ್ ಅನ್ನೋದಕ್ಕಿಂತ ಇದೇನಾಗಿದೆ, ಮಾರ್ಕೆಟು ಕಂಟಿನ್ಯೂಸ್ ಆಗಿ ಬೀಳ್ತಾ ಇರೋದ್ರಿಂದ ಇಟ್ಸ್ ಅ ಪ್ರಿಡಿಕ್ಟೆಡ್ ಥರ ಆಗಿದೆ ಮಾರ್ಕೆಟಲ್ಲಿ. ಪ್ರಿಡಿಕ್ಟೆಡ್ ಅಂದರೆ ಬಿಡು, ಗ್ಯಾಪ್ ಡೌನ್ ಓಪನ್ ಆಗುತ್ತೆ, ಪುಟ್ ಸೈಡ್ ತೊಗೊಳೋದು ಬೇಡ, ಲೆಟ್ ಕಾಲ್ನ ಶಾರ್ಟ್ ಮಾಡಿ ಇಟ್ಕೊಳ್ಳೋಣ, ಮತ್ತು ಎಡ್ಜ್ ಮಾಡೋಣ ಪೊಸಿಷನ್ನ. ಒಂದು ಸೇಮ್ ವೇ ನಮಗೇನಾದರೂ ಆಪೋಸಿಟ್ ಮೂವ್ ಆಗುತ್ತೆ ಅಂದರೆ ಒಂದು ಕಾಲ್ನ ಬೈ ಮಾಡಿ ಇಟ್ಕೊಳ್ಳೋಣ ಅನ್ನೋ ಥರನೂ ತುಂಬ ಜನ ಲೈಕ್ ಎಡ್ಜ್ ಮಾಡ್ಕೊಂಡು ಹೋಗಿರ್ತಾರೆ. ಲೈಕ್ ಬೇರ್ ಕಾಲ್ ಸ್ಟ್ರಾಟಜಿ, ಬುಲ್ ಕಾಲ್ ಸ್ಟ್ರಾಟಜಿ, ಆಪ್ಷನ್ ಇದರಲ್ಲಿ ಸಿಕ್ಕಾಪಟ್ಟೆ ಇದೆ ಸೆಲ್ಲಿಂಗಲ್ಲಿ, ಬಟ್ ಈಸಿ ಕೂಡ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ನಿಮಗೆ ಆಪ್ಷನ್ ಬೈಯಿಂಗು ಅಟ್ಲೀಸ್ಟ್ ನಮಗೆ ಸಿಂಪಲ್ ಒನ್ ಮೈಂಡ್ ಸೆಟ್ಟಲ್ಲಿ ನಾವು ಟ್ರೇಡ್ ಮಾಡ್ತೀವಿ ಆಪ್ಷನ್ ಬೈಯಿಂಗ್ ಇದರಲ್ಲಿ, ಬಟ್ ಆಪ್ಷನ್ ಸೆಲ್ಲಿಂಗ್ ಅಷ್ಟು ಈಸಿ ಇರೋದಿಲ್ಲ. ಸೊ ನಾನು ಸ್ಟೂಡೆಂಟ್ಸ್ಗೆ ಹೇಳ್ದಾಗೆ ಎಕ್ಸಾಕ್ಟಾಗಿ ಮಾರ್ಕೆಟು ಬೆಳಗ್ಗೆ ಓಪನ್ ಆಗ್ತಿದ್ದಂಗೆ ಅನದರ್ 150-200 ಪಾಯಿಂಟ್ ವಿತಿನ್ 2 ಮಿನಿಟ್ಸ್ ಆರ್ ವಿತಿನ್ 10 ಮಿನಿಟ್ಸಲ್ಲಿ ಮುಗಿದೋಗಿತ್ತು ಮಾರ್ಕೆಟಲ್ಲಿ. ವೆಯ್ಟ್ ಮಾಡ್ತಿದ್ದೆ, ಲೆಟ್ಸ್ ಸಿ, ಚಲೋ ನೋಡೋಣ ಮಾರ್ಕೆಟ್ ಏನು ಮಾಡುತ್ತೆ ಅಂತ. ನಾನು ಮೊದಲನೇ ಟ್ರೇಡ್ ಬಂದು ಲೈಕ್ ನನಗೆ ರಿಟ್ರೇಸ್ಮೆಂಟಿಗೆ ಬರುತ್ತಾ ಅಂತ ವೆಯ್ಟ್ ಮಾಡ್ತಿದ್ದೆ. ಇಲ್ಲೆಲ್ಲೂ ಟ್ರೇಡ್ ಮಾಡಿಲ್ಲ. ಒನ್ಸ್ ಮಾರ್ಕೆಟ್ ಇಲ್ಲೊಂದು ಹ್ಯಾಮರ್ ಕೈಂಡ್ ಆಫ್ ಕ್ಯಾಂಡಲ್ ಮಾಡ್ತಾ ನೋಡಿ. ಸೊ ನಾನು ಕ್ಯಾಂಡಲ್ ಹೈ ಇಟ್ಕೊಂಡು ಟ್ರೇಡ್ ಮಾಡಿದ್ದೀನಿ, ಲೋ ಇಟ್ಕೊಂಡು ಟ್ರೇಡ್ ಮಾಡಿದ್ದೀನಿ, ಅದೇನೂ ಹೇಳೋದಿಲ್ಲ. ಬಿಕಾಸ್ ನನಗೇನೆಂದರೆ ಮಾರ್ಕೆಟಲ್ಲಿ ತುಂಬ ಸಿಂಪಲ್ ಮೈಂಡ್ ಸೆಟ್ ಇರೋದು. ಏನಂದರೆ ಮಾರ್ಕೆಟ್ ಏನಾದರೂ ರಿಟ್ರೇಸ್ಮೆಂಟ್, ನಾನು ಕಾಲ್ ಸೈಡ್ ಅಂತೂ ಟ್ರೇಡ್ ನನ್ನ ಮೈಂಡಲ್ಲಿ ಕೂಡ ಇಲ್ಲ. ಬಿಕಾಸ್ ನಾನು ಒನ್ ಸೈಡೆಡ್ ಟ್ರೇಡಿಂಗ್ ಮೈಂಡ್ ಸೆಟ್ನ ಬೆಳೆಸ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಆಪೋಸಿಟ್ ಟ್ರೇಡ್ ಮಾಡೋದು ನನಗೆ ಅಷ್ಟು ಕಂಫರ್ಟಬಲ್ ಅನಿಸೋದಿಲ್ಲ. ಸೊ ಹಾಗಾಗಿ ಮಾರ್ಕೆಟ್ ಯಾವಾಗ ಇಲ್ಲೊಂದು ಯಾಮರ್ ಟೈಪ್ ಆಫ್ ಕ್ಯಾಂಡಲ್ ಮಾಡ್ತು, ಚಲೋ ಒಂದು 10 ಪಾಯಿಂಟ್ SL ಅಲ್ಲಿ ಎಂಟ್ರಿ ಆಗೋಣ ಅಂತ ತೊಗೊಂಡೆ. ಮಾರ್ಕೆಟು ವೆರಿ ಫಾಸ್ಟಾಗಿ ಕೆಳಗಡೆ ಬಂತು. ಐ ಹ್ಯಾವ್ ಕ್ಯಾಪ್ಚರ್ಡ್ ವೆರಿ ಗುಡ್ ಮೂವ್, ಓಕೆನಾ. ಒಂದು ಒಳ್ಳೆ ಮೂವ್ನ ಕ್ಯಾಪ್ಚರ್ ಮಾಡಿಕೊಂಡೆ. ಅಗೇನ್ ವೆಯ್ಟ್ ಮಾಡ್ತಿದ್ದೆ, ಲೆಟ್ ಸಿ ಮಾರ್ಕೆಟ್ ಏನು ಮಾಡುತ್ತೆ. ಅಗೇನ್ ಮಾರ್ಕೆಟ್ ಬ್ಯಾಕ್ ಟು ರಿಟ್ರೇಸ್ಮೆಂಟ್, ರೀ ಎಂಟ್ರಿ ಮಾಡಿಕೊಂಡು ಪೊಸಿಷನ್ನಲ್ಲಿ ಕ್ಲೋಸ್ ಮಾಡಿದ್ದೀನಿ, ಓಕೆನಾ. ಸೊ ಸ್ಟೂಡೆಂಟ್ಸಿಗೆ ಕ್ಲಿಯರಾಗಿ ಹೇಳಿದೆ, ವೆಯ್ಟ್ ಮಾಡಿ, ಮಾರ್ಕೆಟ್ ರಿಟ್ರೇಸ್ಮೆಂಟಿಗೆ ವೆಯ್ಟ್ ಮಾಡಿ ಅಂತ. ಏನಕ್ಕೆ ಅಂದರೆ ನೀವು ಇಲ್ಲಿ ಎಲ್ಲಾದರೂ ನೋಡಿದರೆ ಹೆಂಗೆ ಗೊತ್ತಾ, ಮಾರ್ಕೆಟು ಒಂದೊಂದು ಕ್ಯಾಂಡಲು 50-60 ಪಾಯಿಂಟ್ ಆಗ್ತಿದೆ. ಪ್ರೀಮಿಯಮ್ಮು 4 ಪಾಯಿಂಟು 5 ಪಾಯಿಂಟ್ ಮೂವ್ ಆಗ್ತಿದೆ. ಬಿಕಾಸ್ ಡಿ ಕೆ ಅಷ್ಟು ಫಾಸ್ಟಾಗಿ ಆಗ್ತಿದೆ, ವಾಲಟಿಲಿಟಿ ಅಷ್ಟು ಫಾಸ್ಟಾಗಿದೆ, ಕನ್ಫ್ಯೂಷನ್ ಜಾಸ್ತಿ ಇದೆ. ಸೆಕೆಂಡು, ನಿಮಗೆ ಟ್ರೇಡ್ ಇವಾಗ ಒಂದು 2-3 ಮೆಸೇಜ್ಗಳನ್ನ ನೋಡಿದೆ.
ದೇ ಎಂಟರ್ಡ್ ಹಿಯರ್. ಸೊ ಈ 23% ತನಕ ಬರ್ಬೋದು ಚಾನ್ಸಸ್ ಕೂಡ ಇತ್ತು. ಬಟ್ ಯಾವಾಗ ಅಗೇನ್ ಒನ್ ಮೋರ್ ಹ್ಯಾಮರ್ ಆಯಿತು, ತುಂಬ ಜನ ಎಂಟ್ರಿ ಆಗಿದ್ದೀರಾ. ಎಸ್, ಇಟ್ಸ್ ಅ ಗುಡ್ ಥಿಂಗ್, ಇಲ್ಲ ಅಂತ ನಾನು ಹೇಳೋದಿಲ್ಲ. ಬಿಕಾಸ್ ಇಟ್ಸ್ ಅ ಸೆಲ್ ಆ್ಯಂಡ್ ರೈಸ್ ಮಾರ್ಕೆಟ್. ಸೆಲ್ ಆ್ಯಂಡ್ ರೈಸ್ ಮಾರ್ಕೆಟ್ ಆಗಿರೋದ್ರಿಂದ ನಮಗೆ ವಾಲಟಿಲಿಟಿನೂ ಅಷ್ಟೇ ದೊಡ್ಡ ಮಟ್ಟಕ್ಕಿದೆ. ಸೊ ನಿಮಗೆ ವಾಲಟಿಲಿಟಿ ಇವತ್ತಿಂದು ಬೆಳಗ್ಗೆಯಿಂದ ಗ್ಯಾಪ್ ಡೌನ್ ಆಗಿರೋದು ಇದು ಬಿಟ್ಬಿಡಿ. ಸೊ ಇವತ್ತು ನಿಮಗೆ 260 ಪಾಯಿಂಟಲ್ಲಿ ಮಾರ್ಕೆಟ್ ಟ್ರೇಡ್ ಮಾಡ್ತಿದೆ. ಸೊ ಪ್ರೀಮಿಯಮ್ಸ್ ಕೂಡ ಅಷ್ಟಕ್ಕಿಂತ ಸಿಕ್ಕಾಪಟ್ಟೆ ಜಾಸ್ತಿ ಇದಾವೆ. ನಾನು ಬಜೆಟಲ್ಲೂ ಈ ಪ್ರೀಮಿಯಮ್ ನೋಡಿಲ್ಲ, ಆ ಮಟ್ಟಕ್ಕೆ ಪ್ರೀಮಿಯಮ್ ಇದೆ. ಓಕೆನಾ, ಅಷ್ಟು ದೊಡ್ಡ ದೊಡ್ಡ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಗ್ತಿದ್ದಾವೆ. ಸೊ IV ಸಿಕ್ಕಾಪಟ್ಟೆ ಇನ್ಕ್ರೀಸ್ ಆಗಿದೆ, ಇಂಪ್ಲೈಡ್ ವಾಲಟಿಲಿಟಿ. ಬಟ್ ಆಪ್ಷನ್ ಸೆಲ್ಲರ್ಸ್ಗೆ ಏನಾಗುತ್ತೆ ಇವಾಗ, ಆಪ್ಷನ್ ಸೆಲ್ಲರ್ಸ್ಗೆ ಆಲ್ವೇಸ್ ಎಲ್ಲ OTMsಗಳೇನಿದಾವಲ್ಲ, OTMಗಳಲ್ಲಿ ಮಿನಿಮಮ್ ಅಂದ್ರೂ ಸ್ಪೈಕ್ ಎಷ್ಟಾಗಿದೆ, ಒಂದು 20-40 ಪಾಯಿಂಟ್ ಸ್ಪೈಕ್ ಆಗಿದ್ದಾವೆ. ಓಕೆನಾ. ಸೊ ಅವ್ರುಗಳು ಏನು ಮಾಡಿದ್ದಾರೆ, OTMಗಳನ್ನ ಶಾರ್ಟ್ ಮಾಡಿರ್ತಾರೆ. ಇವಾಗ OTM ಶಾರ್ಟ್ ಮಾಡಿರೋ ರೀಸನ್ ಇಷ್ಟೇ, ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ನಿಂತರೆ ಸಾಕು ಮಾರ್ಕೆಟ್ ಇಲ್ಲೇ, ಇಷ್ಟರೊಳಗಡೆ ಬೆಳಗಿನ ಸಂಜೆವರೆಗೆ ಮಾರ್ಕೆಟ್ ನಿಂತರೆ ಸಾಕು. ಈ 20-40 ಇರೋದ್ರಲ್ಲಿ ಅವ್ರಿಗೊಂದು 25-30 ಪಾಯಿಂಟು ಈಸಿಯಾಗಿ ಸಿಗುತ್ತೆ. ಓಕೆನಾ, ವೆರಿ ಈಸಿ, ದೇ ವಿಲ್ ಗೆಟ್ ಇಟ್. 25-30 ಪಾಯಿಂಟು. ಸೊ ಆ ಥರ ಇವತ್ತು ಆಪ್ಷನ್ಸ್ ಎಲ್ಲ. ಬಟ್ ಆಪ್ಷನ್ ಬೈಯರ್ಸ್ಗೆ ಇಶ್ಯೂ ಏನಾಗ್ತಿದೆ, IV ಜಾಸ್ತಿ ಇರೋದ್ರಿಂದ ಈಗ ಕ್ಯಾಂಡಲ್ಸ್ ಮೂವ್ ಆಗ್ತಿದ್ದಾವೆ, ಪ್ರೀಮಿಯಮ್ಸ್ ಮೂವ್ ಆಗ್ತಿಲ್ಲ. ಸೊ ಅದು ತುಂಬಾ ಕಷ್ಟ ಅಲ್ಲ. ಸೊ ನಿಮಗೆ ಕ್ಯಾಂಡಲ್ ಮೂವ್ ಆಗಿ ಪ್ರೀಮಿಯಮ್ಸ್ ಮೂವ್ ಆಗ್ತಿಲ್ಲ ಅಂದರೆ ಟ್ರೇಡ್ ಹೇಗೆ ಮಾಡ್ತೀರಾ? ಕನ್ಫ್ಯೂಷನ್ನು. ಮೊದಲೇ ಟ್ರೇಡ್ ಮಾಡಲಿಕ್ಕೆ ಇವತ್ತು ಸಿಕ್ಕಾಪಟ್ಟೆ ವಾಲಟೈಲು ಇದೆ, ಪ್ರೀಮಿಯಮ್ಸ್ ಇದ್ದಾವೆ. ಸೊ ಹಾಗಾಗಿ ಆಪ್ಷನ್ ಬೈಯರ್ಸ್ಗೆ ಇವತ್ತು ಒಳ್ಳೆ ಡೇ ಅಲ್ಲ. ಸೊ ಬಿಕಾಸ್ ಗ್ಯಾಪ್ ಡೌನೇ ಓಪನ್ ಆಗಿದ್ರು ಕೂಡ ಆಪ್ಷನ್ ಬೈಯರ್ಸ್ಗೆ ಡೇ ಅಲ್ಲ ಇದು. ಯಾಕೆಂದರೆ ಪ್ರಿಡಿಕ್ಟೆಡ್ ಗ್ಯಾಪ್ ಡೌನ್ ಆಗಿರೋದ್ರಿಂದ ಆಪ್ಷನ್ ಬೈಯರ್ಸ್ ಡೇ ಅಲ್ಲ ಇದು. ಅದರ್ವೈಸ್ ಆಪ್ಷನ್ ಸೆಲ್ಲರ್ಸ್ಗಳಿಗೆ ಏನಾಗಿದೆ, ಆಲ್ ಔಟ್ ಆಫ್ ದ ಮನಿ. ಲೈಕ್ ನಿಮಗೆ ಈಗ ಕಾಲ್ ಸೈಡಲ್ಲಿ ನಿಮಗೆ ನೋಡಬೇಕು ಅಂದರೆ ವಾಟ್ ಎವರ್ ಇಫ್ ಯು ಆರ್ ಸೇಯಿಂಗ್ ಔಟ್ ಆಫ್ ದ ಮನಿ ಕಾಲ್ಸ್ಗಳು ಏನಿದ್ದಾವೆ ಅದನ್ನು ಅವರು ಶಾರ್ಟ್ ಮಾಡಿದ್ದಾರೆ ಅಂದರೆ ಸೇಮ್ ಬಾಟಮಲ್ಲಿ ಅವರು ಈ ಲೆವೆಲ್ನ ಬೇಸಾಗಿ ಇಟ್ಕೊಂಡ್ರೆ 23,000, ಅದರಿಂದ ಕೆಳಗಡೆ ಅದು. ಸೊ ನಮಗೆ ಔಟ್ ಆಫ್ ದ ಮನಿಗಳು ಎಲ್ಲೆಲ್ಲಿ ಸಿಗ್ತವೆ ಅದರಿಂದ ಲೈಕ್ ಸ್ಟ್ರಾಡಲ್ ಸ್ಟ್ಯಾಂಗಲ್ ಮಾಡಿದವ್ರು ಕೆಳಗಡೆ ಮಾಡಿದ್ದಾರೆ. ಸೊ ಅವ್ರಿಗೆ ಮಿನಿಮಮ್ ಅಂದ್ರೂ ನನಗೆ ಗೊತ್ತಿರಂಗೆ ನಾಳೆ ಎಕ್ಸ್ಪೈರಿಗೆ ಕೆಲವರಿಗೆ ಸ್ವಲ್ಪ ಅರ್ಧ ಮನಿ ನಿಯರ್ ಟ್ರೇಡ್ ಮಾಡ್ತಿರೋರಿಗೆ 100-150 ಪಾಯಿಂಟ್ ತನಕಲ್ಲೂ ಪ್ರೀಮಿಯಮ್ಸ್ ಇದೆ. ಓಕೆನಾ. ಸೊ 100-150 ಅಂದರೆ ಅವ್ನಿಗೆ ಹಬ್ಬ. ಬಟ್ ಇಷ್ಟು ಫಾಸ್ಟ್ ಮೂಮೆಂಟ್, ಇಷ್ಟು ದೊಡ್ಡ ದೊಡ್ಡ ಕ್ಯಾಂಡಲ್ ಆಗಬೇಕಾದ್ರೆ ಅವ್ನು ಕೇರ್ಫುಲ್ಲಾಗಿ ಟ್ರೇಡ್ ಮಾಡಬೇಕು ಅನ್ನೋದು ಬಿಟ್ಟರೆ, ಅವ್ನ ಪೊಸಿಷನ್ಸ್ಗಳನ್ನ ಯಾರು ಪ್ರಾಪರಾಗಿ ಮ್ಯಾನೇಜ್ ಮಾಡೋಕ್ಕೆ ಬರುತ್ತೆ ಅಂದರೆ OTMಗಳನ್ನೂ ಪರ್ಚೇಸ್ ಮಾಡಿಕೊಂಡು ಮತ್ತು ಶಾರ್ಟು ಮಾಡಿಕೊಂಡು ಹ್ಯಾಂಡ್ಲು ಮಾಡೋಕ್ಕೆ ಬರುತ್ತೆ. ಅವ್ನು ಇವತ್ತು ನಾಳೆಯಲ್ಲಿ ನನಗೆ ಗೊತ್ತಿರೋಂಗೆ 100 ಪಾಯಿಂಟ್ ಅಂತೂ ಕ್ಯಾಪ್ಚರ್ ಮಾಡ್ಕೊಳ್ತಾನೆ. ಯಾರಿಗೆ ನಾಲೆಡ್ಜ್ ಇದೆ ಅವ್ನು 100 ಪಾಯಿಂಟ್ ಕ್ಯಾಪ್ಚರ್ ಮಾಡ್ಕೊಳ್ತಾನೆ. ಬಟ್ ಏನಂದರೆ ಇಷ್ಟನ್ನೆಲ್ಲ ಮಾಡಬೇಕು, ಸರ್ಕಸ್ ಮಾಡಬೇಕು ಅಂದಾಗ ಏನಾಗುತ್ತೆ, ನೀವು ಫುಲ್ ಡೇ ಮಾರ್ಕೆಟಲ್ಲಿ ಕೂರಬೇಕು, ಫುಲ್ ಡೇ ಚಾರ್ಟ್ ನೋಡಬೇಕು, ಫುಲ್ ಡೇ ಮಾರ್ಕೆಟ್ ಏನೇನಾಗ್ತೈತೆ, ಮತ್ತು ಪೊಸಿಷನ್ಸ್ ಒಂದು ಕಡೆ ರನ್ ಆಗ್ತಿರುತ್ತೆ. ಇವಾಗ ಹಾರ್ಟ್ ಬಿಟ್ ವಿಲ್ ಫ್ಲಕ್ಚುಯೇಟ್ ಲಾಟ್ಸ್. ಆಪ್ಷನ್ ಸೆಲ್ಲರ್ಸ್ ಹಾರ್ಟ್ ಬಿಟ್ ತುಂಬಾ ಫ್ಲಕ್ಚುಯೇಟ್ ಆಗುತ್ತೆ, ಯಾಕಂದ್ರೆ ಪೊಸಿಷನ್ಸ್ ಇರುತ್ತೆ. ಆಪ್ಷನ್ ಬೈಯರ್ದು ಒಂದೇ ಮೈಂಡ್ ಸೆಟ್ಟು. ಸೊ ನಮ್ಮನ್ನು ಜನಗಳು ಗ್ಯಾಂಬ್ಲರ್ ಅನ್ಲಿ, ನಮ್ಮನ್ನು ಜನಗಳು ನೀವುಗೆ ಪ್ರಿಡಿಕ್ಷನ್ನೇ ಇದಿಲ್ಲ ಅಂದ್ಕೊಳ್ಳಿ, ಏನಾದ್ರು ಅಂದ್ಕೊಳ್ಳಿ, ವೆರಿ ಮಚ್ ಕ್ಲಿಯರ್. ನನ್ನ ಮೈಂಡ್ ಸೆಟ್ ಇಸ್ ವೆರಿ ಮಚ್ ಕ್ಲಿಯರ್. ಮಾರ್ಕೆಟ್ ಈಸ್ ಕಂಪ್ಲೀಟ್ಲಿ ಒಂದು ಒಳ್ಳೆ ಗ್ಯಾಪ್ ಡೌನ್ ಆಗಿದೆ, ಸೆಲ್ ಆ್ಯಂಡ್ ರೈಸ್. ಚಲೋ ರೈಸ್ ಹೋಯ್ತಾ, ಸೆಲ್ ಕರೋ ಅಷ್ಟೇ ನನ್ನ ಮೈಂಡ್ ಸೆಟ್ಟು. ಸೊ ಅದೇ ನಾನು ಮಾಡಿರೋದು. ಸೊ ನೀವು ಹೇಳ್ಬೋದು, ಸರ್ ಇಲ್ಲಿಂದ ನಾನು ಕಾಲ್ ಸೈಡ್ ಮಾಡಿನೂ ಪ್ರಾಫಿಟ್ ಮಾಡ್ಕೊಂಡಿದ್ದೀನಿ ಅಂತ ಕೆಲವ್ರದ್ದು ಮೆಸೇಜ್ಗಳು ಹಾಕಿದರೆ ಹ್ಯಾಪಿ, ಐ ಆಮ್ ನಾಟ್ ಡಿನೈಯಿಂಗ್ ದಟ್. ನಿಮಗೆ ಆದಂಥದ್ದೊಂದೇನೋ ಒಂದು ಸ್ಟ್ರಾಟಜಿ ಯೂಸ್ ಮಾಡಿರ್ತೀರ. ಯಾಕೆ ಇಲ್ಲಿ ತನಕ ಬಂದಿಲ್ಲ ಮಾರ್ಕೆಟ್ ಇನ್ನ ಅಂದರೆ, ಎಲ್ಲಿಂದ ಬರುತ್ತೆ ಮಾರ್ಕೆಟು? 600 ಪಾಯಿಂಟ್ ಬಿದ್ದಾಗ ರಿವರ್ಸಲ್ಲು. ನನಗೆ ಯೂಶ್ವಲಿ ಏನು ಗೊತ್ತಾ, ಯಾವಾಗ ಮಾರ್ಕೆಟ್ ಗ್ಯಾಪ್ ಡೌನ್ ಗ್ಯಾಪ್ ಅಪ್ ಆಗುತ್ತಲ್ಲ, ಸಪೋಸ್ ಗ್ಯಾಪ್ ಡೌನ್ ಓಪನ್ ಆಯಿತು ಅಂದ್ಕೊಳ್ಳಿ, ಓಪನ್ ಆಗ್ತಿದ್ದಂಗೆ ಮಾರ್ಕೆಟ್ ರಿಜೆಕ್ಷನ್ ಬರಬೇಕು. ನನಗೆ ತುಂಬ ಇಷ್ಟ ಟ್ರೇಡ್ ಮಾಡೋಕ್ಕೆ. ಗ್ಯಾಪ್ ಅಪ್ ಆಯಿತಾ, ಓಪನ್ ಆಗ್ತಿದ್ದಂಗೆ ಮಾರ್ಕೆಟ್ ರಿಜೆಕ್ಷನ್ ಬರಬೇಕು, ತುಂಬ ಇಷ್ಟ ಟ್ರೇಡ್ ಮಾಡೋಕ್ಕೆ. ಇದರಲ್ಲಿ ಇಶ್ಯೂ ಏನಾಗುತ್ತೆ ಗೊತ್ತಾ, ಓಪನ್ ಆಗ್ತಿದ್ದಂಗೆ ಇನ್ನೂ ಕೆಳಗಡೆ ಬೀಳುತ್ತಾ, ಅವಾಗ ಏನಾಗುತ್ತೆ, ಕನ್ಫ್ಯೂಷನ್ ಆಗುತ್ತೆ. ಸೆಲ್ಲರ್ಸ್ಗಳು ಪ್ರಾಫಿಟ್ ಬುಕ್ ಮಾಡಲ್ಲ, ಬೈಯರ್ಸ್ಗಳಿಗೂ ಕನ್ಫ್ಯೂಷನ್ನು ಎಲ್ಲಿ ತನಕ ಬರುತ್ತೆ ಅಂತ. ಅದಕ್ಕೆ ವೆಯ್ಟ್ ಮಾಡಿ ಟ್ರೇಡ್ ಮಾಡಿ ಅನ್ನೋದು ಅದೇ ರೀಸನ್ಗೆ ನಾನು ವೆಯ್ಟ್ ಮಾಡ್ತಿದ್ದೆ. ಇವಾಗಲೂ ಕೂಡ ನಂದು ಪ್ರಾಫಿಟ್ ಆಗಿರಲ್ಲ ಅಂದರೆ ಈ ಹ್ಯಾಮರಲ್ಲಿ ಕೂಡ ಇಲ್ಲಿ ಒಂದು ಕ್ಯಾಂಡಲ್ನಾರು ಕ್ಯಾಪ್ಚರ್ ಮಾಡಿರ್ತಿದೆ. ಸೊ ಇನ್ನೂ 23% ಬಂದಿಲ್ಲ, ಮೇಲೆ ಮಾರ್ಕೆಟ್ ಅಗೇನ್ ಹಿಟ್ ಬ್ಯಾಕ್ ಟು ಡೌನ್ ಸೈಡ್, ಅಗೇನ್ ಕೆಳಗಡೆ ಬರುತ್ತೆ. ಇಟ್ ವಿಲ್ ಟೇಕ್ ಟೈಮ್ ಅಷ್ಟೇ, ಬಂದೇ ಬರುತ್ತೆ. ಏನಕ್ಕೆ ಬರುತ್ತೆ, ಏನು ಎಲ್ಲದು ಲೈಕ್ ನಿಮಗೆ ಗೊತ್ತಿರಬೇಕು. ಸಿಂಪಲ್ ಲಾಜಿಕ್ಸ್ಗೂ ಸಿಂಪಲ್ ಟ್ರೇಡಿಂಗ್ ಕಾನ್ಸೆಪ್ಟ್ಸ್ ಗೊತ್ತಿದ್ರೆ ಸಾಕು, ವೆರಿ ಈಸಿ ಟು ಟ್ರೇಡ್. ಹೋಪ್ ನಿಮಗೆ ನಾನು ಇವತ್ತು ಏನು ಗೈಡ್ ಮಾಡ್ತೀನಿ, ಯಾಕೆ ಮಾರ್ಕೆಟಲ್ಲಿ ಹೊಸಬ್ರುಗಳು ಇವತ್ತು ಟ್ರೇಡ್ ಮಾಡಿಬಿಡಿ ಅಂತ ಹೇಳಿದ್ದೀನಿ, ಎರಡೂ ಗೊತ್ತಾಗಿದೆ ಅಂದ್ಕೊಳ್ತೀನಿ. ಲೆಟ್ಸ್ ಕಮ್ ಬ್ಯಾಕ್ ಟು ಆಪ್ಷನ್ಸ್ ಚಾರ್ಟಲ್ಲಿ. ನಿಮಗೆ ಆಪ್ಷನ್ ಚಾರ್ಟಿಗೆ ಬಂದರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಪ್ರೀಮಿಯಮ್ಗಳು ಎಷ್ಟು ಫಾಸ್ಟ್ ಇದ್ದಾವೆ, ಎಷ್ಟಿದ್ದಾವೆ ಅಂತ. ಸೊ ಇವಾಗ ವಾಟ್ ಎವರ್ ಯು ಆರ್ ಸೇಯಿಂಗ್ ಲೈಕ್ 900, 950, ಲೆಟ್ ಸಿ, ನಿಮಗೆ ಒಂದು ಅರ್ಧ ಮನಿ ಕಾಲ್ ಅಂತಲೇ ತೊಗೊಂಡ್ರು ವಾಟ್ ಎವರ್ 894 ಅಂದರೆ 900 ಲೆಕ್ಕನೇ ನೀವು ತೊಗೊಂಡ್ರು. ಸೊ ಕಾಲ್ ಎಷ್ಟು ತೋರಿಸ್ತಿದೆ, 900 ಆಲ್ಮೋಸ್ಟ್ 207 ತೋರಿಸ್ತಿದೆ. ಓಕೆನಾ. ಸೊ 207 ಅಂದರೆ ನಿಮಗೆ ಆಲ್ಮೋಸ್ಟ್ ಕಾಲ್ ಶಾರ್ಟ್ ಮಾಡ್ಕೊಂಡು ಕೂತಿರೋನಿಗೆ, ಬೆಳಗ್ಗೆಯಿಂದ ಆ ಕಾಲ್ ಶಾರ್ಟ್ ಮಾಡಿರೋನಿಗೆ, ಅವನಿಗೆ ವಾಟ್ ಎವರ್ ಇಟ್ ಮೇ ಬಿ, ಸೊ ಅವ್ನಿಗೆ ಇಲ್ಲೇ ನಿಲ್ತಾ ಇದೆ ಮಾರ್ಕೆಟು. ಸೊ ಎಲ್ಲೂ ಹೋಗ್ತಾ ಇಲ್ಲ. ಸೊ ಅವನಿಗೆ ಬಫರ್ ಇಟ್ಕೊಂಡಿದ್ರೆ ಈ ಗೆಟಿಂಗ್ ವೆರಿ ಗುಡ್ ಮನಿ, ತುಂಬಾ ಈಸಿ ಮನಿ ಸಿಗ್ತಾ ಇದೆ ಅಲ್ಲಿ.
ಕಾಲ್ ಶಾರ್ಟ್ ಮಾಡಿದವನಿಗೆ. ಸೇಮ್ ನಿಮಗೆ ಪುಟ್ ಶಾರ್ಟ್ ಮಾಡಿದವ್ರಿಗೂ ಅಷ್ಟೇ ಈಸಿ ಸಿಗ್ತಾಯಿದೆ. ಆಪ್ಷನ್ ಬೈಯರ್ ಡೇ ಅಲ್ಲ ನೋಡಿ, ನಿಮಗೆ ಆಪ್ಷನ್ ಬೈಯಿಂಗಲ್ಲಿ ಎಷ್ಟು ಫಾಸ್ಟ್ ಪ್ರೀಮಿಯಂ ಡಿಕೇಸ್ ಆಗ್ತಿದೆ. ಬೆಳಗ್ಗೆ ಓಪನ್ ಆಗಿ ನಿಮಗೆ ಕೆಳಗಡೆ ಬಂದಿರೋದು 160 207 ಇಷ್ಟರಲ್ಲೇ ಟ್ರೇಡ್ ಮಾಡ್ತಿದೆ ಮಾರ್ಕೆಟು. ದೇರ್ ಇಸ್ ನೋ ಮೂಮೆಂಟ್ ಅಟ್ ಆಲ್. ಸೊ ಇವಾಗ ಏನಾಗುತ್ತೆ ಗೊತ್ತಾ, ನಾಳೆ ಏನಾದರೂ ಅಪ್ಪಿ ಮಾರ್ಕೆಟು ಫ್ಲಾಟಿಶ್ ಓಪನ್ ಆಗಿ 1 ಅವರ್ ನಿಂತ್ಬಿಡ್ತು ಅನ್ನಿ, ಐ ವಿ ಕೂಲ್ ಆಫ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಐ ವಿ ಯಾವಾಗ ಕೂಲ್ ಆಫ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಮಾರ್ಕೆಟು ಗೋಯಿಂಗ್ ಟು ಬಿ ಹೆಲ್, ಕಂಪ್ಲೀಟ್ಲಿ ಪ್ರೀಮಿಯಂ ಬಿದ್ದೋಗ್ತವೆ. ಓಕೆನಾ. ಸೊ ಹಂಗಾಗಿ ಸ್ವಲ್ಪ ಡಿಫಿಕಲ್ಟು ಟ್ರಿಕ್ಕಿ ಮಾರ್ಕೆಟ್ ಇದೆ. ಇದು ಕಂಪ್ಲೀಟ್ಲಿ ನ್ಯೂಸ್ ಬೇಸ್ಡ್ ಮಾರ್ಕೆಟ್ ಆಗಿರೋದ್ರಿಂದ ನಾವು ಏನೂ ಹೇಳಲಿಕ್ಕೆ, ಏನೂ ಪ್ರಿಡಿಕ್ಟ್ ಮಾಡಲಿಕ್ಕೆ ಕಷ್ಟ. ಈ ಥರದ ಮಾರ್ಕೆಟಲ್ಲಿ ಯು ಕಾಂಟ್ ಪ್ರಿಡಿಕ್ಟ್ ಎನಿಥಿಂಗ್. ಓಕೆನಾ. ಸೇಮೇ ಬ್ಯಾಂಕ್ ನಿಫ್ಟಿ ಕೂಡ ಅಷ್ಟೇ. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಏನೂ ಮಚ್ ಡಿಫ್ರೆನ್ಸ್ ಇಲ್ಲ, ಅದು ಕೂಡ ಅಷ್ಟರಲ್ಲೇ ಟ್ರೇಡ್ ಮಾಡ್ತಾ ಇದೆ. ಇವಾಗ ನಮ್ಮ ಯಾರಾದರೂ ಈಗ ಸಪೋಸ್ ಇಸ್ರೇಲ್ ಇರಾನ್ ವಾರಲ್ಲಿ ಫೈನಲ್ ಡಿಸ್ಕಷನಿಗೆ ರೆಡಿ ಇದ್ದಾರೆ, ವಾರ್ ಗೋಯಿಂಗ್ ಟು ಬಿ ಸ್ಟಾಪ್ ಅಂದರೆ ಏನಾಗುತ್ತೆ, ವಿತಿನ್ 1 ಅವರಲ್ಲಿ ಮಾರ್ಕೆಟ್ 300-400 ಪಾಯಿಂಟ್ ರಿಕವರಿನೇ ಆಗೋಗುತ್ತೆ. ಅದು ಯಾವಾಗ ಗೊತ್ತಿಲ್ಲ, ಯಾವಾಗ ನ್ಯೂಸ್ಗಳು ಬರ್ತವೆ ಗೊತ್ತಿಲ್ಲ. ಆ ಥರದ ನ್ಯೂಸ್ ಯಾವತ್ತು ಬಂತು, ನೀವು ಲಾಸ್ಟ್ ವೀಕಲ್ಲಿ ಒಂದು ನೋಡಿದರೆ ಒಂದು ಒಳ್ಳೆ ನ್ಯೂಸ್ ಬಂದು ಹೋಗಿತ್ತಲ್ಲ, ಇದು ದಿಸ್ ವಾಸ್ ದ ಡೇ ಅದೇ ಥರದ ನ್ಯೂಸ್ಗೆ ಟ್ರ್ಯಾಪ್ ಆಗಿದ್ದು. ಅದಾದಮೇಲೆ ಫುಲ್ ಡೇ ಮಾರ್ಕೆಟಲ್ಲಿ ಏನೂ ಇರಲ್ಲ. ಇವತ್ತು ಗ್ಯಾಪ್ ಡೌನ್ ಓಪನು. ಸೊ ಸೆಲ್ ಆ್ಯಂಡ್ ರೈಸ್ ಮಾರ್ಕೆಟ್ ಇದೆ. ನಿಮಗೆ ಸ್ವಿಂಗ್ ಟ್ರೇಡಿಂಗ್ ಮಾಡೋರಿಗೂ ಇವ್ರುಗಳಿಗೆ ಲೆಕ್ಕದ ಪ್ರಕಾರ ಇನ್ವೆಸ್ಟರ್ಸ್ಗಳು ಇವತ್ತು ಪ್ಯಾನಿಕ್ ಆಗಿದ್ದಾರೆ, ಇದಾಗಿದೆ. ಆಲ್ಮೋಸ್ಟ್ ಇವತ್ತೊಂದು ನೀವು ನೋಡೋಕೆ ಹೋದರೆ ಹೇಳ್ತಾರೆ ಒಂದಿಷ್ಟು ಸಾವಿರ ಕೋಟಿ, ಅಷ್ಟು ಸಾವಿರ ಕೋಟಿ ಇವತ್ತು ಇನ್ವೆಸ್ಟರ್ ಕಳ್ಕೊಂಡಿದ್ದಾರೆ ಅಂತ. ಅಬ್ವಿಯಸ್ಲಿ ಕಳ್ಕೊಂಡಿರ್ತಾರೆ, ಪಡ್ಕೊಂಡಿರ್ತಾರೆ. ಬಟ್ ನಮಗೇನು, ಮಾರ್ಕೆಟ್ ಬಿದ್ದರೂ ದುಡ್ಡು ಮಾಡಬೇಕು, ಮಾರ್ಕೆಟ್ ಮೇಲೆ ಹೋದ್ರೂ ದುಡ್ಡು ಮಾಡಬೇಕು, ಅಷ್ಟೇ ನಮ್ಮ ಲಾಜಿಕ್ಕು. ಸೊ ದಟ್ ಈಸ್ ವಾಟ್, ದಿಸ್ ಇಸ್ ದ ಸಿಂಪಲ್ ಲಾಜಿಕ್, ಸಿಂಪಲ್ ಥಿಂಗ್ ಐ ಯೂಸ್ ಟುಡೇ. ಐ ಆಮ್ ಹ್ಯಾಪಿ. ಸೊ ಲೈಕ್ ವಾಟ್ ಎವರ್ ಐ ಮೇಡ್ ಇಟ್ ಟುಡೇ. ತುಂಬಾ ಖುಷಿ ಆಯಿತು, ಬಿಕಾಸ್ ಮಾರ್ಕೆಟು ಅಂಥ ಏನು ಡಿಫಿಕಲ್ಟ್ ಡೇ ಅನ್ನಿಸ್ಲಿಲ್ಲ ನನಗೆ. ಇವತ್ತು ಮಾರ್ಕೆಟಲ್ಲಿ ಸಿಂಪಲ್ ಆ್ಯಂಡ್ ಟ್ರಿಕ್ಕಿ ಡೇನೇ ಅನ್ನಿಸ್ತು. ಸ್ಟಿಲ್ ಮಾರ್ಕೆಟ್ ಟ್ರೈಯಿಂಗ್ ಟು ರಿಕವರ್ ಆಗ್ಲೂಬೋದು, ಆಗದಲ್ಲಿ ಇರಲೂಬೋದು. ಬಟ್ ನನಗೆ ಅನಿಸೋ ಪ್ರಕಾರ ಮಾರ್ಕೆಟ್ ಇಲ್ಲಿಂದಲೇ ರಿಜೆಕ್ಷನ್ ಆಗಬೇಕು ಒಂದು. ಸೊ ಬಿಟ್ಟರೆ ಮ್ಯಾಕ್ಸಿಮಮ್ ಇಲ್ಲಿ ತನಕ ಅಂತೂ ಬರೋದು ಕಷ್ಟ. 24,000 ಇಸ್ ದ ಕೀ ಝೋನ್ ಮಾರ್ಕೆಟ್ಗೆ. ಅದನ್ನು ಬ್ರೇಕ್ಔಟ್ ಮಾಡೋದು ಕೂಡ ಕಷ್ಟನೇ ಮಾರ್ಕೆಟ್ಗೆ. ಸೊ ತುಂಬ ದಿನ ಆದಮೇಲೆ ಬ್ರೇಕ್ ಡೌನ್ ಆಗಿದೆ ಅಂದರೆ ಕಷ್ಟ ಆಗುತ್ತಲ್ವ. ಸೊ ಇವಾಗ ನಾವು 1 ಡೇ ಟೈಮ್ ಫ್ರೇಮ್ ಪ್ರಕಾರ ನೋಡೋದಾದರೆ, ಸೊ 1 ಡೇ ಟೈಮ್ ಫ್ರೇಮ್ ಪ್ರಕಾರ ನಿಮಗೆ ಮಾರ್ಕೆಟ್ ಎಲ್ಲಿಗೆ ಬಂದಿದೆ, ಆಲ್ಮೋಸ್ಟ್ ಆಲು ಎಷ್ಟು, ಯಾವುದಿದು ಡೇಟು, ಏಪ್ರಿಲ್ 2015, ಆಲ್ಮೋಸ್ಟ್ 1 ವರ್ಷದ ಎಲ್ಲಿತ್ತು ಮಾರ್ಕೆಟು, ಅಲ್ಲಿಗೆ ಬಂದಿದೆ ಇವತ್ತು ಮಾರ್ಕೆಟು. ಓಕೆನಾ. ಸೊ ಸ್ವಲ್ಪ ಕಷ್ಟ ಆಗುತ್ತೆ ಮಾರ್ಕೆಟ್ಗಿನ್ನ ರಿಕವರಿ ಆಗೋದು. ಅಷ್ಟೇನು ಹ್ಯೂಜ್ ಫಾಸ್ಟ್ ರಿಕವರಿ ಏನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ, ಬಿಕಾಸ್ 90 ಡಿಗ್ರಿ ಫಾಲ್ ಆಗಿದೆ ಮಾರ್ಕೆಟು. ಸೊ ವಾಟ್ ರಿಕವರಿ ಇಲ್ಲಿ ತನಕಲೂ ಬರ್ಲೂಬೋದೇನೋ ಮಾರ್ಕೆಟು, 24,600 ತನಕಲೂ ಮಾರ್ಕೆಟ್ ಬರ್ಬೋದು. ಅಗೇನ್ ಸೈಡ್ ವೇಸ್ ಸ್ವಲ್ಪ ತಿಂಗಳ ಕಾಲ ಇಷ್ಟರಲ್ಲೇ ಬಫರ್ ಆಗಿ ಟ್ರೇಡ್ ಮಾಡೋ ಚಾನ್ಸಸ್ ಕೂಡ ಇದೆ. ಬಟ್ ಏನು ಬೇಕಾದ್ರೂ ಆಗ್ಬೋದು, ಅದು ಇಂಪಾರ್ಟೆಂಟ್ ಅಲ್ಲ ನಮಗೆ. ವಾಟ್ ಎವರ್ ಇಸ್ ದರ್, ಎವರ್ ಅವರ್ ಮೇಕಿಂಗ್ ಮನಿ, ರೈಟ್, ದುಡ್ಡು ದುಡಿತಿದ್ದೀವ, ದಟ್ಸ್ ಇಂಪಾರ್ಟೆಂಟ್. ಓಕೆನಾ. ಇದು ಹೈಯರ್ ಟೈಮ್ ಫ್ರೇಮ್, ಇಲ್ಲಿ ನಂದು 2 ಅವರ್ಸಲ್ಲಿರೋದ್ರಿಂದ ನಿಮಗೆ ಅಷ್ಟೊಂದು ಕನ್ಫ್ಯೂಷನ್ ಆಗಿ ತೋರಿಸ್ತಿದೆ ಅಷ್ಟೇ. ಅದರಲ್ಲಿ ಕೂಡ ಹಾಕಿ ತೋರಿಸ್ಬೋದಿತ್ತು, ಬಟ್ ನಾನು ರೆಗ್ಯುಲರ್ ಟೈಮ್ ಫ್ರೇಮಲ್ಲಿ ನಿಮಗೆ 1 ಡೇ ಇದನ್ನು ತೋರಿಸ್ತೀನಿ ಅಷ್ಟೇ. ಓಕೆನಾ. ಓಕೆ, ಕಲಿಬೇಕು ಅನ್ನೋರು ನಂದು 13ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.